ದತ್ತಪೀಠ ಅರ್ಚಕರ ನೇಮಕ ವಿಚಾರದಲ್ಲಿ ರಾಜ್ಯ ಸರ್ಕಾರ ಹಿಂದೂಗಳ ಭಾವನೆಯನ್ನ ಅರ್ಥ ಮಾಡಿಕೊಂಡು ಹಿಂದೂಗಳ ಭಾವನೆಗೆ ಧಕ್ಕೆ ಬಾರದಂತೆ ನಿರ್ಣಯವನ್ನ ಕೈಗೊಳ್ಳುತ್ತದೆ ಎಂದು ಇಂಧನ ಸಚಿವ ವಿ ಸುನೀಲ್ ಕುಮಾರ್ ಹೇಳಿದ್ದಾರೆ. ಇಂದು ಬೆಳಗ್ಗೆ ಸ್ವರ್ಣ ನದಿಗೆ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ದತ್ತಪೀಠ ವಿಚಾರದಲ್ಲಿ ನಮ್ಮ ನಿಲುವು ಬಹಳ ಸ್ಪಷ್ಟವಿದೆ. ದಶಕಗಳ ಹೋರಾಟದ ಫಲಕ್ಕೆ ನ್ಯಾಯ ಸಿಕ್ಕಿದ್ದು, ನ್ಯಾಯಾಲಯದ ತೀರ್ಪು ಅಭ್ಯಾಸ ಮಾಡಿ ಸೂಕ್ತ ತೀರ್ಮಾನವನ್ನ ಕೈಗೊಳ್ಳಲಾಗುವುದು. ಕಾನೂನು, ಕಂದಾಯ, ಮುಜರಾಯಿ ಸಚಿವರನ್ನು ಒಳಗೊಂಡ ಸಮಿತಿಯನ್ನ ರಚನೆ ಮಾಡಲಿದ್ದು, ಈ ನಿಟ್ಟಿನಲ್ಲಿ ಶೀಘ್ರ ಸುತ್ತೋಲೆಯನ್ನು ಹೊರಡಿಸುತ್ತೇವೆ ಎಂದರು. ಇನ್ನು ಇದೇ ವೇಳೆ ನವರಾತ್ರಿ ಆಚರಣೆಯ ವಿಚಾರ, ದಸರಾ ಆಚರಣೆ ಕುರಿತಂತೆ ಮಾತನಾಡಿದ ಅವರು, ಭಕ್ತಿ ಪ್ರಧಾನ ಆಚರಣೆಗೆ ಸರ್ಕಾರ ಅವಕಾಶ ಕೊಡುತ್ತೆ. ಕೇಂದ್ರ, ರಾಜ್ಯ ಸರ್ಕಾರ ಸುತ್ತೋಲೆಯನ್ನ ಪರಿಶೀಲಿಸುತ್ತೇವೆ. ನವರಾತ್ರಿ ಉತ್ಸವವನ್ನ ಚೆನ್ನಾಗಿ ಮಾಡಲು ಅವಕಾಶವನ್ನು ನೀಡುತ್ತೇವೆ. ಜಂಬೂ ಸವಾರಿಗೆ 500 ಮಂದಿಯನ್ನ ನಿಗದಿಪಡಿಸಿದೆ. ಇತಿಮಿತಿ ಅರ್ಥ ಮಾಡಿಕೊಂಡು ಉಳಿದ ಕಡೆಗಳಲ್ಲಿ ಆಚರಣೆಯನ್ನ ಮಾಡಲಾಗುತ್ತೆ ಅಂದರು. ಏಕದಂತमुपास्महे नमः सूर्याय चंद्राय मंगलाय बुधाय च गुरु शुक्र शनिभ्यश्च राहवे केतवे नमः. ರಕ್ಷೆಯನ್ನು ಕೊಟ್ಟುಕೊಳ್ಳುವ ಜೀವನದಿಗೆ ನಾವೆಲ್ಲರೂ ಕೂಡ ಭಾಳ ಸ್ಪಷ್ಟ ಇದೆ. ಇದು ನಮ್ಮ ಸರ್ಕಾರ ಹಿಂದೂಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂಥ ಸರ್ಕಾರ. ದತ್ತಪೀಠದಲ್ಲಿ ಯಾವ ನೂರಾರು ವರ್ಷಗಳ ಹಿಂದೂಗಳ ಭಾವನೆಗಳಿದೆ, ಆ ಭಾವನೆಗಳಿಗೆ ಧಕ್ಕೆ ತಾರದಂತೆ ನಿರ್ಣಯವನ್ನು ಈ ಸರ್ಕಾರ ತೆಗೆದುಕೊಳ್ಳುತ್ತೆ. ಮತ್ತು ದಶಕಗಳ ಹೋರಾಟದ ಫಲವಾಗಿ ನ್ಯಾಯಾಲಯದಲ್ಲಿ ನಮಗೆ ಇವತ್ತು ನ್ಯಾಯ ಸಿಕ್ಕಿದೆ. ಸೊ ಇದರ ಅನುಷ್ಠಾನದ ಕುರಿತಂತೆ ಯಾವ ರೀತಿ ಮಾಡಬೇಕು ಅನ್ನೋಂಥ ಕುರಿತಂತೆ ನ್ಯಾಯಾಲಯದ ತೀರ್ಪನ್ನು ಅಭ್ಯಾಸ ಮಾಡಿ ಅದರ ಹಿನ್ನೆಲೆಯಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಕಾನೂನು ಸಚಿವರದು ಮತ್ತು ಕಂದಾಯ ಸಚಿವರು, ಮುಜರಾಯಿ ಸಚಿವರನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಶೀಘ್ರದಲ್ಲಿ ಇದರ ಸುತ್ತೋಲೆಯನ್ನು ಹೊರಡಿಸಬೇಕು ಅನ್ನೋ ಕಾರಣಕ್ಕೆ ನಾವು ತೀರ್ಮಾನವನ್ನು ತೆಗೆದುಕೊಂಡಿದೆ. ಯಾವುದೇ ವಿಳಂಬವನ್ನು ಮಾಡುವಂಥ ಉದ್ದೇಶ ಇಲ್ಲ. ತಕ್ಷಣ ಕೋರ್ಟಿನ ಆದೇಶದ ಅನ್ವಯ ನಾವು ಅನುಷ್ಠಾನಕ್ಕೆ ತರ್ತೇವೆ ಮತ್ತು ಅಲ್ಲಿರುವಂಥ ಉಳಿದ ಸಂಗತಿಗಳನ್ನು ಕೂಡ ಸೇರಿಸಿಕೊಂಡು ಒಂದು ಒಳ್ಳೆಯ ನಿರ್ಧಾರವನ್ನು ದತ್ತಪೀಠದ ಕುರಿತಂತೆ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ. ನವರಾತ್ರಿ ಆಚರಣೆದು ಗಣೇಶೋತ್ಸವ ಥರ ಅದು ಕೂಡ ಕಗ್ಗಂಟಾಗಿದೆ ಸರ್ಕಾರಕ್ಕೆ ಅಂತ ಅವಕಾಶಗಳು ಇದೆಯಾ? ಹಾಗೇನಿಲ್ಲ. ನವರಾತ್ರಿ ಉತ್ಸವವನ್ನು ಭಕ್ತಿ ಪ್ರಧಾನದಿಂದ ಆಚರಣೆ ಮಾಡಬೇಕು ಅಂತಾಗಿದೆ. ಈ ಕೋವಿಡ್ನ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಸುತ್ತೋಲೆ, ರಾಜ್ಯ ಸರ್ಕಾರದ ಸುತ್ತೋಲೆಗಳನ್ನು ನೋಡಿಕೊಂಡು ನವರಾತ್ರಿ ಉತ್ಸವವನ್ನು ಅತ್ಯಂತ ಚೆನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮೈಸೂರಿನ ದಸರಾದ ಜಂಬೂ ಸವಾರಿಗೆ 500 ಸಂಖ್ಯೆಯನ್ನು ನಿಗದಿ ಮಾಡಿದೆ. ಉಳಿದ ಕಡೆಗಳಲ್ಲಿ ಅದಕ್ಕೆ ಇತಿಮಿತಿಯನ್ನು ಅರ್ಥ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೀಬೇಕು ಅಂತ ನಮ್ಮ